ಮುಂದಿನ ಸುದ್ದಿ ಇದು ಕೇಂದ್ರ ಸರ್ಕಾರದ ಸುದ್ದಿ. ರಾಜ್ಯ ಸರ್ಕಾರದ ನೋಡಿದ್ರಲ್ಲ ಗೃಹಲಕ್ಷ್ಮಿಯವರು, ಈಗ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ನೋಡಲೇಬೇಕಾದಂಥ ಸುದ್ದಿ ಇದು. ಕಾರಣ ಇಷ್ಟೇ, ಕಾಮನ್ ಮ್ಯಾನ್ಗೆ ಶಾಕ್ ಕೊಟ್ಟಿದೆ ಯಾವ ಸರ್ಕಾರ? ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಗೃಹ ಬಳಕೆ ಗ್ಯಾಸ್ ಬೆಲೆ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್ ಕೇಂದ್ರ ಸರ್ಕಾರದಿಂದ. ಗೃಹ ಬಳಕೆ ಗ್ಯಾಸ್ ಬೆಲೆ ಏರಿಕೆ ಬೆನ್ನಲ್ಲೇ ಮಗದೊಂದು ಶಾಕ್. ವಾರ್ಷಿಕ ಸಬ್ಸಿಡಿ ಸಿಲಿಂಡರ್ಗಳ ಸಂಖ್ಯೆ 9 ಇತ್ತಲ್ವಾ ಈ ಮುಂಚೆ, ಇನ್ನು 9 ಇರಲ್ಲ, ಬರೀ 4 ಮಾತ್ರ. 9ರಿಂದ 4ಕ್ಕೆ ಇಳಿಕೆ ಮಾಡಲಾಗಿದೆ. ಉಜ್ವಲ ಯೋಜನೆಯಡಿ ನೀಡ್ತಾ ಇದ್ದಂಥ ಸಬ್ಸಿಡಿ ಸಿಲಿಂಡರ್ಗಳಿಗೆ ಬ್ರೇಕ್ ಹಾಕಲಾಗಿದೆ. ಸಿಲಿಂಡರ್ ಸಂಖ್ಯೆ ಕಡಿತಗೊಳಿಸಿದ ಬೆನ್ನಲ್ಲೇ ಜನರೇನು ಸುಮ್ಮನೆ ಇರ್ತಾರ? ಅಯ್ಯೋ ಲಬ್ 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 ಅಂತ ಬಾಯ್ ಬಡ್ಕತ್ತಿದ್ದಾರೆ. ಜನಾಕ್ರೋಶ ಜಾಸ್ತಿ ಆಗಿದೆ. ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲ್ಲಿಯ ಜನತೆ? ಬಾಗಲಕೋಟೆ ಜನತೆ. ಇದೇ ರೀತಿ ಕೇಂದ್ರ ದರ ಏರಿಕೆ ಮಾಡಿದರೆ ದಂಗೆ ಏಳಬೇಕಾಗತ್ತೆ ಅನ್ನೋ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ವಿರುದ್ಧ ರೊಚ್ಚಿಗೇಳುವ ಸ್ಥಿತಿ ಬರುತ್ತೆ ಅಂತ ಕೂಡ ಅವರ ಮನದಾಳದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕೂಡಲೇ ಪ್ರಧಾನಮಂತ್ರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ದಿಸ್ ಇಸ್ ಅವರ್ ರಿಕ್ವೆಸ್ಟ್ ಅಂಡ್ ಡಿಮ್ಯಾಂಡ್ ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ಇಲ್ಲದೆ ಹೋದರೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಷ್ಟೇ, ಅಂಥ ಸ್ಥಿತಿ ನಿರ್ಮಾಣ ಆದರೂ ಆಶ್ಚರ್ಯ ಪಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಫಲಾನುಭವಿಗಳು. ಜನರ ಮೇಲೆ ಕೇಂದ್ರ ಸರ್ಕಾರದ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಹಾಗೂ ಸಬ್ಸಿಡಿ ಕಡಿತ, ದಿನದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ ಇವತ್ತು ಮಾಡಿ ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಆಗಿದೆ. ಇವತ್ತು ಜನರು ಜೀವನ ಮಾಡುವಂತದ್ದು ದಿನಬಳಕೆಯ ವಸ್ತುಗಳು ಬೆಲೆ ಜಾಸ್ತಿ ಆಗಿ ಬಹಳ ತೊಂದರೆ ಆಗಿದೆ. ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಅಚ್ಚೇ ದಿನ್ ಅಂತ ಹೇಳ್ತಾರ. ಇದೇನ ಅಚ್ಚೇ ದಿನ್? ಇವತ್ತು ಸಾಮಾನ್ಯ ಜನರ ಮೇಲೆ ಬರೆ ಕೊಡುವಂತದ್ದು, ಒಂದು ವಾರಕ್ಕೊಮ್ಮೆ ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ. ಎಷ್ಟು ಕನಿಷ್ಠ ಈ ಒಂದು 2 ತಿಂಗಳೊಳಗೆ ಸುಮಾರು ಒಂದು 3-4 ಸಾರಿ ಪೆಟ್ರೋಲ್, ಡೀಸೆಲ್, ಕಮರ್ಷಿಯಲ್ ಸಿಲಿಂಡರ್, ಇವತ್ತು ದಿನಬಳಕೆ ಸಿಲಿಂಡರ್ ಇವತ್ತು ತುಂಬಾ ಜಾಸ್ತಿ ಆಗಿ ಸಾಮಾನ್ಯ ಜನರಿಗೆ ಹೊರೆ ಆಗ್ತದೆ. ಇದೇನ ಅಚ್ಚೇ ದಿನ್? ಇವತ್ತು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇವತ್ತು ಮುಂದಿನ ದಿನಮಾನಗಳಲ್ಲಿ ಇದೇ ತರ ಇವತ್ತು ಎಲ್ಲಾ ಅಡಿಗೆ ಅನಿಲ ಜಾಸ್ತಿ ಮಾಡ್ತಾ ಹೋದ್ರೆ ಮುಂದೆ ಬರುವಂತ ದಿನಮಾನದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಇವತ್ತು ನಾವು ಅದನ್ನ ಧಿಕ್ಕರಿಸುವಂತ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದ ಜನ ಇವತ್ತು ರೆಡಿ ಆಗ್ತಾ ಇದ್ದಾರೆ. ಆದ ಕಾರಣ ಇವತ್ತು ಸಾಮಾನ್ಯ ಜನರಿಗೆ ಅನುಕೂಲವಂತ ಆಗುವಂತಹದ್ದು ಮಾಡಿದ್ರೆ ಮಾತ್ರ ಈ ಒಂದು ಕೇಂದ್ರ ಸರ್ಕಾರ ಇವತ್ತು ಮುಂದಿನ ದಿನಗಳಲ್ಲಿ ಇರ್ತೈತೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವೆಲ್ಲ ದೃಢ ನಿರ್ಧಾರ ತಗೋಬೇಕಾಗಿದೆ. ಇಂಥ ಒಂದು ಸರ್ಕಾರವನ್ನು, ಸಾಮಾನ್ಯ ಜನರಿಗೆ ಬರೆ ಕೊಡುವಂತ ಸರ್ಕಾರವನ್ನು, ಸಾಮಾನ್ಯ ಜನರಿಗೆ ಇವತ್ತು ಒಂದು ಹೇಳಿದಂತೆ ನಡೆದುಕೊಳ್ಳುವಂತ ಸರ್ಕಾರವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಇವತ್ತು ಈ ಸರ್ಕಾರವನ್ನು ತೆಗೆದು ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ನಾವು ಮಾಡುವಂತ ಸರ್ಕಾರವನ್ನು ಕೇಂದ್ರ ಸರ್ಕಾರ, ಭಾರತ ದೇಶದಲ್ಲಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಇವತ್ತಿಗೆ ಈ ಶೋಷಿತ ಸಮಾಜಗಳಿಗಾಗಿರ್ಬೋದು, ಬಡವರ್ಗದ ಕುಟುಂಬಗಳಿಗಾಗಿರ್ಬೋದು ದೊಡ್ಡದಾದಂತಹ ಬೆಲೆ ಏರಿಕೆ ಮುಖಾಂತರ ಅವರಿಗೆ ಕಲ್ಲು ಒಗೆಯುವಂತಹ, ದೊಡ್ಡದ ಕಲ್ಲು ತಗೊಂಡು ಅವ್ರು ತಲೆ ಮ್ಯಾಗ ಒಗೆಯುವಂತಹ ಕೆಲಸಗಳನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಕತ್ತೈತಿ. ಪ್ರತಿ ವರ್ಷ ಒಂದು ಕುಟುಂಬಕ್ಕೆ 9 ಗ್ಯಾಸ್ ಕೊಡ್ತಾ ಇದ್ರು. ಈಗ ಆ ಗ್ಯಾಸ್ ಏನು ಮಾಡಕತ್ತಾರಪ್ಪ ಅಂದ್ರೆ ಒಂದು ಕುಟುಂಬಕ್ಕೆ 4 ಗ್ಯಾಸ್ ಕೊಡ್ಬೇಕಂತಂದು ಆದೇಶಗಳನ್ನು ಮಾಡಕತ್ತಾರ. ಅದ್ರ ಜೊತೆಗೆ ಪ್ರತಿ ತಿಂಗಳು ಪ್ರತಿ ವರ್ಷ ಗ್ಯಾಸ್ ರೇಟು ಗಗನಕ್ಕೆ ಏರ್ತಾ ಇದೆ. ಆ ಗಗನಕ್ಕೆ ಇರುವಂತಹ ರೇಟುಗಳು ಏನಾಗ್ಬಿಟ್ಟಪ್ಪ ಅಂತಂದ್ರೆ ಇವತ್ತು ಜನಗಳು ಮತ್ತೆ ಮರಳಿ ಕಾಡಿಗೆ ಹೋಗಿಬಿಟ್ಟು ಕಟ್ಟಿಗೆಗಳನ್ನು ತೊಗೊಂಬಂದ್ಬಿಟ್ಟು ಮತ್ತು ಒಲೆ ಹಚ್ಚುವಂತಹ ಕೆಲಸಗಳನ್ನು ಕೇಂದ್ರ ಸರ್ಕಾರ ಇವತ್ತು ಮೋದಿ ಗೌರ್ಮೆಂಟ್ ಮಾಡಾಕತ್ತೈತಿ. ಇದರಿಂದ ಬಡ ಜನರಿಗೆ ಸಾಕಷ್ಟು ಹೊರೆಯಾಗಿರೋದರಿಂದ ಅವರು ನಳ್ಳುವಂತಹ ಪರಿಸ್ಥಿತಿಗಳು ಬಂದಾವ. ಇದ್ರ ಮುಖಾಂತರ ನಾನು ಕೇಂದ್ರ ಸರ್ಕಾರದ ಈ ಧೋರಣೆಗಳನ್ನು ವಿರೋಧ ಮಾಡ್ತೀನಿ. ಕರ್ನಾಟಕದಲ್ಲಿ ಗ್ಯಾಸ್ ಬೆಲೆ ಭಯಂಕರ ತುಟ್ಟಿ ಆಗಿರೋದ್ರಿಂದ, ಜಾಸ್ತಿ ಆಗಿರೋದ್ರಿಂದ ಜನರಿಗೆ, ಸಾಮಾನ್ಯ ಜನರು ಬದುಕೋದು, ಜನರಿಗೆ ಮತ್ತು ಹೋಟೆಲ್ ಗಿಟೆಲ್ ಖಾನಾವಳಿ ಇವೆಲ್ಲ ರೇಟ್ ಜಾಸ್ತಿ ಮಾಡಿ ಬಡವರು ಬದುಕಬೇಕಾಗಿರೋದು ಅಸ್ತವ್ಯಸ್ತ ಜನರಿಗೆ. ಅದೇ ರೀತಿ ಪೆಟ್ರೋಲ್ ಡೀಸೆಲ್ ಅನ್ನ ಏರಿಸಿದ್ರಿಂದ, ಬೆಲೆ ಏರಿಕೆ ಆಗೋದ್ರಿಂದ ಉಳಿದ ಕಿರಾಣಿ ಮತ್ತು ಎಲ್ಲ ವೆಹಿಕಲ್ಗಳಿಗೆ, ಗಾಡಿ ಮತ್ತು ಎಲ್ಲ ಬಾಡಿಗೆಗಳು, ಬಿಲ್ಡಿಂಗ್, ಹೋಟೆಲ್ ಇವೆಲ್ಲ ಸಾಮಾನ್ಯ ಜನರು ಹೋಗಿ ನಾಷ್ಟ ಮಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ಎಲ್ಲ ಜನರಿಗೆ ತೊಂದರೆ ಆಗ್ತಾ ಇದೆ. ಅದರಿಂದ ಡೀಸೆಲ್ ಮತ್ತು ಬೆಲೆ ಇಳಿಸ್ಬೇಕು. ಆಮೇಲೆ ಗ್ಯಾಸ್ ಅಡಿಗೆ ಅನಿಲದ ಗ್ಯಾಸ್ ಅವಶ್ಯಕತೆ ಇರೋದ್ರಿಂದ ಅವೆರಡೂ ಕಡಿಮೆ. ವೆಲ್,
ಇದು ಬರೀ ಬಾಗಲಕೋಟೆ ಜನರ ಮಾತು ಅಷ್ಟೇ ಅಲ್ಲ, ಎಲ್ಲ ಬಾಗಿಲುಗಳಿರೋ ಮನೆಯಲ್ಲೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಬಹುತೇಕರಿಗೆ ಈ ಸಮಸ್ಯೆ ಆಗೇ ಆಗುತ್ತೆ. ಏನು, ಈ ಧನಕ್ಕೆ ಬೆಲೆ ಕಡಿಮೆ ಆಗ್ತಾ ಇದೆ, ಇಂಧನಕ್ಕೆ ಬೆಲೆ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಹೀಗಾಗಿ ಏನಾಗ್ತಾಯಿದೆ, ಸ್ಟ್ರೆಸ್ ಲೆವೆಲು ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಆರಾಮ್ ನೆಮ್ಮದಿ ಇರೋಂಥ ಜೀವನನೇ ಮಾಡೋದು ಬೇಡವೇನ್ರಿ ನಾವು, ಏನ್ರಿ ಕರ್ಮ ಮಾಡಿದ್ವಿ ನಾವು ಅಂತ ಬೈಕೊಳ್ಳೋರು ಇದ್ದಾರೆ. ಈಗ ಕೇಂದ್ರ ಸರ್ಕಾರದವ್ರಿಗೆ ಒಂದಿಷ್ಟು ಕಾರಣ ಇರುತ್ತೆ, ರಾಜ್ಯ ಸರ್ಕಾರದವ್ರಿಗೆ ಒಂದಿಷ್ಟು ಕಾರಣ ಇರುತ್ತೆ. ನಮ್ಮ ಕಾರಣ ಯಾರಿಗೆ ಕೇಳ್ತಾರೆ ಅನ್ನೋದು ಜನಸಾಮಾನ್ಯನ ದುಗುಡ, ದುಮ್ಮಾನ ಮತ್ತು ಅಳಲು. ಮುಂದಿನ ಸುದ್ದಿ ನೋಡೋಣ. ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಈಗಾಗಲೇ ಬಿಗ್ ಶಾಕ್ ಕೊಟ್ಟಿದೆ ಅಲ್ವಾ? ವಾರ್ಷಿಕ ಸಿಲಿಂಡರ್ ಸಂಖ್ಯೆ 9ರಿಂದ 4ಕ್ಕೆ ಇಳಿಕೆ ಆಗಿದೆ. ಕೇಂದ್ರದ ವಿರುದ್ಧ ಫಲಾನುಭವಿಗಳು ಕಿಡಿ ಕಾರ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಗಿದೆ, ಸರ್ಕಾರ ಹೇಳದೆ ಕೇಳದೆ ದರ ಏರಿಕೆ ಮಾಡ್ತಾ ಇದೆ. ಹಾಗೆ ಸಿಲಿಂಡರ್ ಸಂಖ್ಯೆನ ಕಡಿಮೆ ಮಾಡಿದೆ. ನಾವು ದುಡಿಯೋ ಹಣ ಸಿಲಿಂಡರ್ಗೆ ಹೋಗುತ್ತೆ. ಹೀಗಾದರೆ ನಾವು ಜೀವನ ನಡೆಸೋದು ಹೆಂಗ್ರಿ? ಎಸ್, ಕೇಂದ್ರ ಸರ್ಕಾರದ ವಿರುದ್ಧ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವಾಗ ಬಾಗಲಕೋಟೆ ಜನರು ನೋಡಿದರೆ ಈಗ ಮತ್ತಷ್ಟು ಜನರು ಹೀಗೆ ಹೇಳ್ತಾ ಇದ್ದಾರೆ. ಬರೀ ಇದು ಬಾಗಲಕೋಟೆ ವಿಚಾರ ಅಷ್ಟೇ ಅಲ್ಲ, 9 ಅರ್ಧಕ್ಕರ್ಧ ಕಡಿಮೆ ಮಾಡಿದ್ದಾರೆ ನೋಡ್ರಿ ಅನ್ನೋದು ಅವ್ರ ಯೋಚನೆ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಎಲ್ಲದಕ್ಕೂ ಕೂಡ ಯುದ್ಧನೇ ಕಾರಣನಾ ಅನ್ನುವ ಪ್ರಶ್ನೆ ಅವ್ರದ್ದಿದ್ದರೆ ನಾವು ಜೀವನ ಹೆಂಗ್ರಿ ನಡೆಸೋದು? ಜೀವನ ನಡೆಸೋದೇ ಬೇಡವಾ? ನಾವು ಜೀವನ ನಡೆಸೋಕೆ ಸಮರ್ಥ ಅಲ್ವಾ ಅನ್ನುವ ಪ್ರಶ್ನೆ ಕೂಡ ಜನಸಾಮಾನ್ಯರಿಗೆ ಕಾಡ್ತಾ ಇದೆ ಸ್ವಾಮಿ. ಅದನ್ನು ಯಾರಿಗೆ ಹೇಳೋಣ? ಯಾರಿಗೆ ಹೇಳೋಣ? ನಮ್ಮ ಪ್ರಾಬ್ಲಮ್ ಅಂತಿದೆಯಲ್ಲ, ಹಂಗಾಗಿದೆ ಸದ್ಯದ ಸ್ಥಿತಿ. ನಿಜ, ವಿ ಆರ್ ರಿಪೀಟಿಂಗ್ ಅಚ್ಚೇ ದಿನ ಅಂತ ಹೇಳ್ತಾ ಇದ್ರಿ. ಏನು ಅಚ್ಚೇ ದಿನ ಅಂದ್ರೆ ಏನು? ಒಳ್ಳೆ ದಿನ ಬರುತ್ತೇನೋ? ಬರೀ ಭಾಷಣ ಮಾಡೋದೇ ಆಯ್ತಲ್ಲ. ನಮ್ಗೆ ಯಾವಾಗ ಅಚ್ಚೇ ದಿನ ಬರುತ್ತೆ, ಒಳ್ಳೆ ದಿನ ಬರುತ್ತೆ? ಬೇರೆ ಯೋಜನೆಗಳು ಕೂಡ ಇರುತ್ತವೆ, ಇಲ್ಲ ಅಂತಲ್ಲ. ಆದರೆ ಇದು ನೋಡಿ, ಇಲ್ಲಿಂದ ಹೊರಗಡೆ ಹೋಗಿ ಕಾಲು ಇಟ್ಟರೆ ಸಾಕು, ಎಲ್ಲದಕ್ಕೂ ನಡ್ಕೊಂಡು ಹೋಗೋಕ್ಕಾಗತ್ತಾ? ಇಲ್ಲ. ಒಂದು ಹೋಟ್ಲಿಗೆ ಹೋಗಬೇಕು ಅಂದರೂ ಕೂಡ ನಮಗೆ ಖರ್ಚಾಗುತ್ತೆ, ಮನೇಲಿದ್ದರೂ ಕೂಡ ಖರ್ಚಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಲ್ಲ, ಏನ್ರಿ ಮಾಡೋಣ? ಎಲ್ಲ ಗಗನಕ್ಕೆ ಏರ್ಬಿಟ್ಟಿದೆ, ಬೆಲೆ ಏರಿಕೆ ಆಗಿಬಿಟ್ಟಿದೆ. ಇದರಿಂದ ಹೆಂಗೆ ಹೊರಗೆ ಬರೋದು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಹೀಗಾಗಿ ನಮ್ಮನ್ನು ಆಳುವಂಥ ನಾಯಕರೆಲ್ಲರೂ ಕೂಡ ಕಣ್ಣು ತೆರೆದು ನೋಡಬೇಕಾಗಿದೆ. ಸ್ವಲ್ಪ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಯೋಚನೆ ಮಾಡಿ ಸ್ವಾಮಿ ಅನ್ನೋದು ಈ ಸುದ್ದಿ ಹಿಂದಿರುವಂಥ ನಿಜವಾದ ದೃಷ್ಟಿಕೋನ. ದಟ್ ಈಸ್ ದ ರಿಯಲ್ ಕಾಂಟೆಕ್ಸ್ಟ್ ಬಿಹೈಂಡ್ ಇಟ್. ಓಕೆ, ಎಸ್,